ಸೀಸರಿಗೆ ತೆರಿಗೆ ಕೊಡುವುದು ನೀತಿಯಾದೆ ಅಥವಾ ಬೇಡವೇ? ಈ ಪ್ರಶ್ನೆಯನ್ನು ಗುಪ್ತಚರರು ಯೇಸುವಿಗೆ ಕೇಳಿದರು, ಆತನನ್ನು ಸಿಕ್ಕಿಸುವುದಕ್ಕಾಗಿ. ಈ ಘಟನೆ ಲೂಕನು ಬರೆದ ಶುಭ ಸಂದೇಶದಲ್ಲಿ 20ನೇ ಅಧ್ಯಾಯ 20ರಿಂದ 26ರಲ್ಲಿ ಕಾಣುತ್ತದೆ. ಈ ಪಾಸೇಜ್ ಓದಿದಾಗ ನನಗೆ ಬಹಳ ವರ್ಷಗಳ ಹಿಂದೆ ನಡೆದ ಒಂದು ಸಣ್ಣ ಘಟನೆ ನೆನಪಾಯಿತು. ಅದನ್ನು ನಿಮಗೆ ಚಿಕ್ಕವಾಗಿ ಹೇಳುತ್ತೇನೆ. ಒಮ್ಮೆ ಮೆರಿನ್ ಎಂಬ ಹೆಸರಿನ ಒಂದು ಚಿಕ್ಕ ಹುಡುಗಿ ಇದ್ದಳು. ಒಂದು ದಿನ ಭಾನುವಾರದ ಬಲಿಪೂಜೆಗೆ ಹೋಗುವ ಮುನ್ನ ಅವಳ ತಾಯಿ ಅವಳಿಗೆ 2 10 ರೂಪಾಯಿಗಳ ನಾಣ್ಯಗಳನ್ನು ಕೊಟ್ಟಳು. ಒಂದನ್ನು ಚರ್ಚಿನಲ್ಲಿ ಕಾಣಿಕೆಗಾಗಿ ಮತ್ತು ಇನ್ನೊಂದನ್ನು ಸಿಹಿ ತಿನಿಸುಗಳನ್ನು ಕೊಂಡುಕೊಳ್ಳಲು. ದಾರಿಯಲ್ಲಿ ಒಂದು ನಾಣ್ಯ ತಪ್ಪಾಗಿ ನದಿಗೆ ಬಿದ್ದು ಹೋಯಿತು. ತಕ್ಷಣವೇ ಅವಳು ಅಳುತ್ತಾ ಹೇಳಿದಳು, ಅಯ್ಯೋ, ನನ್ನ ದೇವರ 10 ರೂಪಾಯಿ ಕಳೆದು ಹೋಯಿತು. ಪ್ರಿಯ ಸ್ನೇಹಿತರೆ, ಕೆಲವೊಮ್ಮೆ ನಾವು ಮೆರಿನ್ ತರಹರಾಗಿರುತ್ತೇವೆ. ನಮ್ಮ ಅಗತ್ಯಗಳಿಗಾಗಿ ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೇವೆ. ಆದರೆ ನಾವು ನಮ್ಮನ್ನು ಕೇಳಿಕೊಳ್ಳಬೇಕು, ದೇವರಿಗೆ ನಾವು ಏನಾದರೂ ಕೊಡುತ್ತೇವೆ? ಗುಪ್ತಚರರಿಗೆ ಯೇಸು ಹೀಗೆ ಹೇಳಿದರು, ಸೀಸರಿಗೆ ಸೇರಿರುವುದನ್ನು ಸೀಸರಿಗೆ ಕೊಡಿ, ದೇವರಿಗೆ ಸೇರಿರುವುದನ್ನು ದೇವರಿಗೆ ಕೊಡಿ. ದೇವಾಲಯಕ್ಕೆ ಮಾತ್ರ ಹಣ ಕೊಡಬೇಕೆಂದರೂ ಅರ್ಥವಲ್ಲ. ಆಜ್ಞೆಗಳು ನಮಗೆ ನೆನಪಿಸುತ್ತವೆ, ಪ್ರತಿಯೊಬ್ಬ ಅಗತ್ಯವಿರುವವನಲ್ಲಿಯೂ ದೇವರನ್ನು ನೋಡಬೇಕು. ಅವನಿಗೆ ಯಾವಾಗಲೂ ಹಣವೇ ಬೇಕಾಗುವುದಿಲ್ಲ. ಕೆಲವೊಮ್ಮೆ ಅದು ಬಟ್ಟೆಯಾಗಬಹುದು, ಕೆಲವೊಮ್ಮೆ ಆಹಾರವಾಗಬಹುದು, ಕೆಲವೊಮ್ಮೆ ಬುದ್ಧಿವಂತಿಕೆಯ ಸಹಾಯವಾಗಬಹುದು, ಅಥವಾ ಕೇವಲ ಅವನೊಡನೆ ಸ್ವಲ್ಪ ಸಮಯ ಕಳೆಯುವುದು ಆಗಿರಬಹುದು. ಅಗತ್ಯಗಳು ಬೇರೆ ಬೇರೆ ಆಗಿರಬಹುದು, ಆದರೆ ನಿಮ್ಮ ಮುಂದೆ ನಿಂತಿರುವ ಅವಶ್ಯಕತೆಯ ವ್ಯಕ್ತಿ ಬೇರೆ ಯಾರೂ ಅಲ್ಲ, ದೇವರೇ ಆಗಿದ್ದಾರೆ. ನಿಜವಾಗಿ ಯೇಸು ಹೇಳಿದಂತೆ, ನೀವು ನನ್ನ ಸಹೋದರನೊಳಗಿನ ಅತಿ ಚಿಕ್ಕವರಲ್ಲಿ ಒಬ್ಬನಿಗೆ ಮಾಡಿದ್ದನ್ನು ನನಗೆ ಮಾಡಿದ್ದೀರಿ. ಹೀಗಾಗಿ ದೇವರನ್ನು ಇದರಲ್ಲಿ ನೋಡೋಣ ಮತ್ತು ದೇವರಿಗೆ ಸೇರಿದುದನ್ನು ದೇವರಿಗೆ ನೀಡೋಣ.